ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸಮಧಿಕರಾರ್ ಜಗತ್ರಯದೋಳ್ ಇನ್ನೆನಗೆ ಎನ್ನೋಳ್ ಇದಿರ್ಚುವ ಅನ್ನರಾರ್ ಸಮರದೋಳ್ ಎಂದು ತನ್ನ ಭುಜದಂಡಮನ್ ಈಕ್ಷಿಸಿ. ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವ ಭಾವ ರಾವಣನ ಉತ್ಸಾಹ. ಇದರಿಂದ ಪರಿಮಳವನ್ನು ಅರಿಯಬಹುದು. ಪುಷ್ಪದಿಂದ ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು, ಬಾಲಕನೆಂದು. ದುರ್ಜನರ ಎಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಭಿನ್ನಾಣದ ಮಾತಿಗೆ ಜನರಿಗೆ ಇದಕ್ಕೆ ಗತಿಯಿಲ್ಲ, ಗಂಜಿಗೆ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತ್ತು, ಮಾನಸಿಕ ಸ್ತರ. ಎಲವೋ ಹುಲುಮಾನವ ವೆಂಕಪ್ಪಯ್ಯ, ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳಸು. ಈ ಸಾಲುಗಳು ಕೆಳಗಿನ ಯಾವ ಭಾವವನ್ನು ವ್ಯಕ್ತಪಡಿಸುತ್ತವೆ? ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟ್. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ, ಊರನ್ನು ಸ್ವಚ್ಛವಾಗಿಡೋದು. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಬಿಟ್ಟ ಸ್ಥಳ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಪ್ಲೇವಿಯ. 12 ಬದುಕು ಬಿಟ್ಟು ಇರುವುದಿಲ್ಲ, ಭಾಷೆಯನ್ನು. 13 ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು. 14ನೇ ಪ್ರಶ್ನೆ, ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಕಲಿಯುಗದ ಅಮೃತ ಚಹಾ. ಈಗ ಹೊಂದಿಸಿ ಬರೆಯೋದನ್ನು ನೋಡೋಣ. ಪುಲಿಗೆರೆ ಸೋಮನಾಥ ಶತಕ ಸಾಹಿತ್ಯವನ್ನು ಬರೆದಿರ್ತಕ್ಕಂಥದ್ದು. ಪುರಂದರದಾಸರು ಜಾಲಿಯ ಮರದಂತೆ ಪದ್ಯ ಬರೆದಿದ್ದಾರೆ. ಬೆಳಗು ಜಾವ ಆಯ್ಕೆ ಕೃತಿ ಮುಕ್ತಕಂಠ. ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ ಆಯ್ಕೆ ಕೃತಿ. KS ನಿಸಾರ್ ಅಹಮದ್ ಶಿಲುಬೆ ಏರಿದ್ದಾನೆ ಪದ್ಯವನ್ನು ಬರೆದಿದ್ದಾರೆ. 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳು. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ತನ್ನ ಪರಾಕ್ರಮವನ್ನು 2 ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ವಿರತರನ್ನಾಗಿಸಿ ಅಂದರೆ ರಥ ಇಲ್ಲದವರಂತೆ ಮಾಡಿ ಸೆರೆ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇನೆಂದು ಅಂತಿಮವಾಗಿ ರಾವಣನು ನಿರ್ಧಾರಕ್ಕೆ ಬರುತ್ತಾನೆ. ಪ್ರಶ್ನೆ 18, ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಅನುಭವಿಸದ ಧನದಿಂದ ಮತ್ತು ಮುಪ್ಪಿನಲ್ಲಿ ಪ್ರಯೋಜನಕ್ಕೆ ಬಾರದ ಮಗನಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಸೋಮನಾಥನು ಅಭಿಪ್ರಾಯಪಡುತ್ತಾನೆ. 19ನೇ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಸೂರ್ಯ ಉದಯವಾದ ಮೇಲೆ ಅವನ ಹುಂಬಿಸಿಲು ಎಲ್ಲ ಹೂ ಗಿಡ ಮರಬಳ್ಳಿಗಳ ಮೇಲೆ ಬೀಳುತ್ತದೆ, ಹೂಗಳು ಅರಳುತ್ತವೆ. ಜೇನ್ನೊಣಗಳು ಹೂಗಳ ಮಕರಂದವನ್ನು ಹೀರಲು ನಾಮುಂದು ತಾಮುಂದು ಎಂದು ಝೇಂಕಾರಗೈಯುತ್ತಾ ಹೊರಡುತ್ತವೆ. ಮನ್ಮಥನು ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಬಿಟ್ಟಂತೆ ಬೆಳಕು ಬೇಟೆಗಾರ ಗುಡಿಗೋಪುರಗಳಿಗೆ ಬಲೆ ಬೀಸಿ ಬರುತ್ತಾನೆ. 20ನೇ ಪ್ರಶ್ನೆ, ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ? ಜೀಸಸ್ಸನು ಇಗರ್ಜಿ ಮಸಜೀದು ದೇವಸ್ಥಾನ ಮಠಗಳಲ್ಲಿ ಮತಮತದ ಮತಿರಹಿತ ಹಠಗಳಲ್ಲಿ ಕೋರ್ಟು ಕಾರ್ಖಾನೆ ಠಾಣೆಗಳಲ್ಲಿ ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದೀಖಾನೆಗಳಲ್ಲಿ ದವಾಖಾನೆಗಳ ಕೋಣೆಗಳಲ್ಲಿ ಮಾಹೆಗೊಂದಾವರ್ತಿ ಹಣತೆ ಹೊತ್ತಿಸಿಕೊಳ್ಳದ ದಲಿತವಾಸದ ಸೋಗೆ ಬಿಲಗಳಲ್ಲಿ ದಿನನಿತ್ಯ ಶಿಲುಬೆ ಏರಿದ್ದಾನೆ. 21ನೇ ಪ್ರಶ್ನೆ ನೋಡಿ, ಗದ್ಯ ಭಾಗದ್ದು. ಸೂತಕವನ್ನು ಪರಿಹರಿಸಲು ಸಿದ್ಲಿಂಗಿ ಏನು ಮಾಡಿದಳು? ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದಳು. 22ನೇ ಪ್ರಶ್ನೆ, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ, ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಪ್ರಶ್ನೆ 24, ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ? ಪಟ್ಟಣದ ಹೋಟೆಲುಗಳಲ್ಲಿ ಮನವನ್ನಾಕರ್ಷಿಸುವ ಭವ್ಯ ಕಟ್ಟಡವಿದೆ.
ನಡೆದರೆ ಕಾಲು ಜಾರುವ ನಯವಾದ ಪರಸಿಯ ನೆಲವಿದೆ. ಕೂತರೆ ಮಾಸಿ ಹೋದೀತೆನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಡೆಕೋಲಂದಿಂದ ಅಲಂಕೃತವಾದ ಟೇಬಲ್ಲು ಇದೆ. ಟೇಬಲ್ ಮೇಲೆ ಗ್ಲಾಸು ಇದೆ. ಗ್ಲಾಸಿನಲ್ಲಿ ನೀರು ಇದೆ. ನೀವು ಕುಳಿತಿರೋ ಏನು ಬೇಕು ಎಂದು ಯಂತ್ರದ ಗೊಂಬೆಯಂತೆ ಮೂಕ ಸನ್ನೆ ಮಾಡಿ ಕೇಳುವ ಶುಭ್ರ ಸಮವಸ್ತ್ರದ ಮಾಣಿಯೂ ಇದ್ದಾನೆ. ಪ್ರಶ್ನೆ 25 ದೀರ್ಘಗದ್ಯ ಪ್ರಾರಂಭ ಆಗುತ್ತೆ ನೋಡಿ. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಕೃಷ್ಣೇಗೌಡನ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ. ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡನ ಬಳಿ ಇದ್ದ ಆನೆ. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲ. ಹೀಗೆ ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದಿತ್ತು. ಪ್ರಶ್ನೆ 26 ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೆಂದರೆ ಅರಣ್ಯ ಇಲಾಖೆಯವರು ಕಾಡಿನಲ್ಲಿ ಆನೆಗಳಿಗೆ ಉಪಯುಕ್ತವಾದ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದ ಮರಗಳನ್ನು ನೆಡುತ್ತಿದ್ದಾರೆಂದು ಹೇಳಿದನು. ಪ್ರಶ್ನೆ 27 ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಈ ರೀತಿ. ಏನ್ ಸ್ವಾಮಿ, ಸಾಯೋದಿಕ್ಕೆ ಹೆದರೋವ ನಾನು ಅಂತ ತಿಳ್ಕೊಂಡ್ರ? ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ಈವರೆಗೂ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನ ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ, ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಅಲ್ವಾ? ಆದ್ದರಿಂದ ತನ್ನ ಕೆಲಸ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ಎಂದು ವಿವರಿಸಿದ. 28ನೇ ಪ್ರಶ್ನೆ ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದನು? ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಇರುಸು ಮುರುಸಿನಿಂದ ಅದು ಬೀದಿಯಲ್ಲಿ ತೋರಿಸೋ ಹಂಗಿಲ್ಲ, ನನ್ನ ಮಗುಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟು ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬಾರ್ ಹೇಳಿದ. ವಿದ್ಯಾರ್ಥಿಗಳೇ, ಈಗ ಸಂದರ್ಭದ ಭಾಗ. ಎನ್ನವಲು ಮುನ್ನಾರು ನವೆದವರುಂಟು ಅಂದರೆ ನನ್ನ ಹಾಗೆ ಈ ಮುಂಚೆ ನೊಂದವರು ಯಾರಿದ್ದಾರೆ ಅಂತ ದ್ರೌಪದಿ ಕೇಳ್ತಾ ಇರೋದು. ಕುಮಾರವ್ಯಾಸ ಅವರು ಬರೆದಿರೋ ಕರ್ನಾಟಕ ಭಾರತ ಕಥಾ ಮಂಜರಿ ಆಯ್ಕೆ ಕೃತಿ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯ ಭಾಗ. ಕೀಚಕರಿಂದ ಅಪಮಾನಕ್ಕೆ ಒಳಗಾದಂಥ ದ್ರೌಪದಿ ಈ ಮಾತನ್ನ ತನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾಳೆ. ತನ್ನ ದುಃಖವನ್ನು ಯಾರಿಗೆ ಹೇಳ್ಕೊಳ್ಳಿ, ಯಾರ ಬಳಿ ತನ್ನ ದುಃಖವನ್ನು ತೋಡ್ಕೊಳ್ಳಿ? ನನ್ನ ಈ ಹೆಣ್ಣು ಜನ್ಮ ನಾಶ ಆಗೋಗ್ಲಿ, ಘೋರ ಪಾಪಿಯಾದ ನನ್ನಂತೆ ನರಳದವರು ಈ ಮುಂಚೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ, ನನಗೆ ಸಾವಾದರೂ ಬರ್ತಾ ಇಲ್ವಲ್ಲ ಯಾಕೆ ಅಂತ ನೊಂದು ಈ ಮೇಲಿನ ಮಾತನ್ನ ಹೇಳ್ಕೊಳ್ತಾಳೆ. ಸ್ವಾರಸ್ಯ, ಅಸಹಾಯಕ ಸ್ಥಿತಿಯಲ್ಲಿರುವ ದ್ರೌಪದಿಯ ದುಃಖ ಇಲ್ಲಿ ವ್ಯಕ್ತ ಆಗಿದೆ. ಹಾಗೆಯೇ ಜ್ಯೋತಿ ನಿನ್ಯಾರ ಹೋಲಾರ, ಹಲಸಂಗಿ ಗೆಳೆಯರು ಸಂಪಾದಿಸಿರುವ ಹಬ್ಬಲಿಯವರ ರಸಬಳ್ಳಿಯನ್ನು ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನ ಮಗಳು ತಾಯಿಗೆ ಹೇಳ್ತಾ ಇದ್ದಾಳೆ. ತಾಯಿಯನ್ನ ಇಲ್ಲಿ ಜ್ಯೋತಿಗೆ ಹೋಲಿಕೆ ಮಾಡಲಾಗಿದೆ. ಜ್ಯೋತಿಯು ದೇವರ ಮುಂದೆ ಬೆಳಗುವ ನಂದಾದೀಪ ಆಗಿದೆ. ಹಾಗೆಯೇ ದೈವ ಸ್ವರೂಪಿಯಾಗಿದ್ದಾಳೆ. ಜಗತ್ತಿನಲ್ಲಿ ಎಷ್ಟೇ ಬಂಧುಗಳಿದ್ರೂ ಅವರು ತಾಯಿಯ ಸ್ಥಾನವನ್ನು ತುಂಬೋದಕ್ಕೆ ಸಾಧ್ಯವಿಲ್ಲ. ಒಲೆಯಲ್ಲಿ 1000 ಕೊಳ್ಳಿಗಳು ಉರಿತಾ ಇದ್ರೂ ಅವು ಜ್ಯೋತಿಗೆ ಸಮಾನವಾಗುವುದಿಲ್ಲ. ಜ್ಯೋತಿ ನಿನ್ಯಾರ ಹೋಲಾರ ಅಂದರೆ ಯಾರೇ ಆದ್ರೂ ತಾಯಿಗೆ ಸಮಾನ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಈ ಮಾತಿನ ಅರ್ಥ. ಸ್ವಾರಸ್ಯ, ತಾಯಿಯ ಮಹಿಮೆ ಅಪಾರವಾದದ್ದು ಎಂಬುದನ್ನು ಜನಪದ ಹೆಣ್ಣು ಮಗಳು ತನ್ನ ತಾಯಿಯನ್ನ ಕುರಿತು ಹೇಳಿದಾಳೆ. ಹಾಗೆಯೇ ಮಾತೆ ಮರೆತು ಹೋಗಿದೆ ಕಣೆ, ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರೋ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯಭಾಗದಿಂದ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ. ಮುದುಕ ದೂರದ ಅಸ್ಸಾಂನಲ್ಲಿ ಅನುಭವಿಸುತ್ತಿರುವ ಪಾಡನ್ನ ಹೇಳೋ ಒಂದು ಸಂದರ್ಭ. ಮುದುಕ ಇರೋದು ದೂರದ ಅಸ್ಸಾಂನಲ್ಲಿ. ಮುದುಕನಿಗೆ ಅಲ್ಲಿನ ಭಾಷೆ ಬರೋದಿಲ್ಲ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಿಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋದರೆ ಮತ್ತೆ ಬರೋದು ಹೊತ್ತು ಕಳೆದ ಮೇಲೆ ಅಂದರೆ ಸಂಜೆ. ಹಾಗಾಗಿ ಅಸ್ಸಾಮಿ ಭಾಷೆ ಬರದ ಅವನಿಗೆ ಮಾತಾಡೋದಕ್ಕೆ ಯಾರೂ ಇಲ್ಲ. ಮುದುಕಿ ಫೋನ್ ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು ಮಾತಾಡ್ತಾ ಇರು, ಮಾತು ನಿಲ್ಲಿಸ್ಬೇಡ ಅಂತ ಗೋಗರಿತಾನೆ. ಆತ ಫೋನ್ ಗೂಡನ್ನೇ ತಬ್ಬಿಕೊಳ್ಳುವುದರ ಮೂಲಕ ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇಲ್ಲಿ ಸ್ವಾರಸ್ಯವನ್ನು ನೋಡೋದಾದರೆ ದೂರವಾಣಿಯ ಮೂಲಕ ಪರಸ್ಪರರ ದನಿ ಕೇಳಲು ಚಡಪಡಿಸುವ ಈ ಹಿರಿಯ ಜೀವಗಳು ಇಂದಿನ ಸಂಬಂಧಗಳನ್ನು ಕುಟುಕುವ ಒಂದು ರೀತಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ.
ಇನ್ನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನು ತಪ್ಪು ತಿಳಿಯಬೇಡ. ಪಿ ಲಂಕೇಶ್ ಅವರ ಸಮಗ್ರ ಕಥೆಗಳು ಆಯ್ಕೆ ಕೃತಿ ಮುಟ್ಟಿಸಿಕೊಂಡವನು ಅನ್ನೋ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಮರಳಿ ವಾಪಸ್ಸು ಚಿಕಿತ್ಸೆಗೋಸ್ಕರ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವ್ರ ಹತ್ರಕ್ಕೆ ಬಂದಾಗ ತಿಮ್ಮಪ್ಪನವರು ಪ್ರೀತಿಯಿಂದ ಬಸಲಿಂಗನನ್ನು ಕೇಳ್ತಾರೆ. ಆತ ನಡೆದದ್ದನ್ನೆಲ್ಲ ಹೇಳ್ತಾನೆ. 2ನೇ ಸರಿ ಆಪ್ರೇಷನ್ ಮಾಡಿಬಿಡಿ ಅಂತ ಕೇಳಿದಾಗ ತಿಮ್ಮಪ್ಪ ಆಪ್ರೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಔಷಧಿ ಮಾತ್ರೆ ಕೊಟ್ಟು ಕಳಿಸ್ತಾರೆ. ಇದರಿಂದ ಸಿಟ್ಟುಕೊಂಡಂತಹ ಬಸಲಿಂಗ ಉಡಾಫೆತನದಿಂದ ತಿಮ್ಮಪ್ಪನವ್ರ ಬಗ್ಗೆ ಕೆಟ್ಟದಾಗಿ ಎಲ್ಲರ ಹತ್ರನೂ ಹೇಳ್ಕೊಂಡು ಬರ್ತಾನೆ. ಅಲ್ಲದೆ ತನ್ನದೇ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನ ಜೊತೆ ಕರ್ಕೊಂಡು ಬೇರೆ ವೈದ್ಯರ ಹತ್ರಕ್ಕೆ ಹೋಗ್ತಾನೆ. ಆದರೆ ಯಾರಿಂದನೂ ಚಿಕಿತ್ಸೆ ಸರಿಯಾಗಲಿಲ್ಲ. ಪುನಃ ತಿಮ್ಮಪ್ಪನ ಎದುರುಗಡೆನೆ ಬಂದಾಗ ಆತನನ್ನು ಗಮನಿಸಿದಂತಹ ತಿಮ್ಮಪ್ಪ ಬಸಲಿಂಗನಿಗೆ, ನಾನು ನಿನ್ನನ್ನು ಮುಟ್ಟಿದ್ದು ಒಬ್ಬ ಡಾಕ್ಟ್ರಾಗಷ್ಟೇ, ಆದರೆ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದನ್ನು ಮಾಡಿದೆ ಅಂತ ಹೇಳ್ತಾ ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣುವ ಹಾಗೆ ಸಲಹೆಯನ್ನು ನೀಡಿ ಮೇಲಿನ ಮಾತನ್ನು ಹೇಳ್ತಾರೆ. ಇಲ್ಲಿ ಡಾಕ್ಟರ್ ತಿಮ್ಮಪ್ಪನವರ ಕಾಳಜಿಯನ್ನು ನಾವು ನೋಡ್ಬೋದು. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರೋ ಬದುಕು ಬದಲಿಸಬಹುದು ಆಯ್ಕೆ ಕೃತಿಯಿಂದ ತಗೊಂಡಿರೋ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನೋ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕಿ ನೇಮಿಚಂದ್ರ ಅವರು ಪತಿ ಕೀರ್ತಿಗೆ ಹೇಳ್ತಾರೆ. ಅವರು ತಮ್ಮ ಪತಿ ಕೀರ್ತಿಯಲ್ಲಿ ಕಂಡುಬಂದಂತಹ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅಂತ ಕುತೂಹಲದಿಂದ ತಿಳಿಯೋ ಪ್ರಯತ್ನವಾಗಿ ಅಕ್ಕಪಕ್ಕದ ಮನೆಯಲ್ಲಿ ಯಾರಿಗಾದರೂ ಆಗಿದೆಯಾ ಅಂತ ವಿಚಾರಿಸೋದಕ್ಕೆ ಹೋದಾಗ ಎದುರು ಮನೆ ಕಮಲಾ ಮೇಡಮ್ ಮತ್ತು ಮೂಲೆ ಮನೆ ಮುದ್ದೇಗೌಡರನ್ನ ಭೇಟಿ ಮಾಡ್ತಾರೆ, ಕಾರಣ ತಿಳ್ಕೊಳ್ತಾರೆ. ಆದರೆ ಇಬ್ಬರೂ ಕೂಡ ಕಿಡ್ನಿ ಸ್ಟೋನ್ಗೆ ಕಂಡುಕೊಂಡಂತಹ ಪರಿಹಾರ ಬೇರೆ ಬೇರೆಯಾಗಿತ್ತು. ನಂತರ ಅವರ ಪತಿ ಕೀರ್ತಿಯ ಬಳಿ ಬಂದು ಮೇಲಿನ ವಿಷಯವನ್ನು ಅಥವಾ ಮೇಲಿನ ಮಾತನ್ನು ಹೇಳ್ತಾರೆ. ಇಲ್ಲಿ ಸ್ವಾರಸ್ಯ, ತೊಂದರೆಯನ್ನು ನಿವಾರಿಸಿಕೊಳ್ಳುವಲ್ಲಿ ಮನುಷ್ಯ ಪ್ರಯತ್ನ ಬಹಳ ಮುಖ್ಯ ಅನ್ನೋದು ಸ್ವಾರಸ್ಯಪೂರ್ಣವಾಗಿದೆ. ಪ್ರಶ್ನೆ 34, ಸೀತಾಪಹರಣ ಕಥನದೋಳ್ ಬಯಕೆಯೇ. ಕವಿ ಮುದ್ದಣ್ಣ ಬರೆದಿರ್ತಕ್ಕಂಥ ತಿರುಳುಗನ್ನಡದ ಬೆಳ್ನುಡಿ ಅನ್ನೋ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮುದ್ದಣ್ಣ ತನ್ನ ಮಡದಿ ಮನೋರಮೆಗೆ ಕೇಳೋ ಪ್ರಶ್ನೆ ಇದು. ಮುದ್ದಣ್ಣ ಮನೋರಮೆಯರು ಸುಖ ಸಲ್ಲಾಪದಿಂದ ಮಾತಾಡ್ತಾ ಇರಬೇಕಾದ್ರೆ ಮನೋರಮೆಯು ರಾಮಾಯಣದ ಯಾವುದಾದರೊಂದು ಕತೆ ಹೇಳು ಅಂತ ಕೇಳಿದಾಗ ಮುದ್ದಣ್ಣನು ಸೀತಾ ಸ್ವಯಂವರದ ಕತೆ ಹೇಳಲೇ ಎಂದಾಗ ಅದನ್ನು ಮೊದಲೇ ಕೇಳಿದ್ದೀನಿ ಅಂತ ಹೇಳ್ತಾಳೆ. ಹಾಗಾದರೆ ಏನು ಸೀತಾಪಹರಣದ ಕಥೆಯನ್ನ ಕೇಳೋ ಬೈಕೇನ ನಿನಗೆ ಅಂತ ಕೇಳಿದಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಇಲ್ಲಿ ಕೇಳುಗ ಕೇಂದ್ರಿತ ಕತೆ ಮುಖ್ಯ ಅಂತ ಅನ್ನೋ ಸ್ವಾರಸ್ಯವನ್ನು ಕಾಣಬಹುದು. ಕೇಳುಗ ಅಂತಂದರೆ ಕೇಳಿಸ್ಕೊಳ್ತಾ ಇರೋದು, ಇಲ್ಲಿ ಮನೋರಮೆ ಅಂತ ಅರ್ಥ. ಈಗ ದೀರ್ಘಗದ್ಯದಲ್ಲಿ ನಿನ್ನ ಪುಕಾರೇನಿದ್ರೂ ಬರವಣಿಗೆಯಲ್ಲಿ ಇರಬೇಕು. KP ಪೂರ್ಣಚಂದ್ರ ತೇಜಸ್ವಿ ಅವರು ರಚಿಸಿದ ಕಿರಗೂರಿನ ಗಯ್ಯಾಳಿಗಳು ಅನ್ನೋ ಕೃತಿಯಿಂದ ಆಯ್ದ ಕೃಷ್ಣೇಗೌಡರ ಆನೆ ಎಂಬ ನೀಳ್ಗತೆಯಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ನಾಗರಾಜ ದುರ್ಗಪ್ಪನಲ್ಲಿ ಹೇಳ್ತಾನೆ. ಮರ ಕಡಿಯುತ್ತಿದ್ದ ಆರೋಪದ ಮೇಲೆ ದುರ್ಗಪ್ಪನನ್ನು ಲಾಕಪ್ಪಿಗೆ ಹಾಕಿಸುವೆನೆಂದು ನಾಗರಾಜ ಹೇಳಿದಾಗ ದುರ್ಗಪ್ಪ ಮರವನ್ನು ತಾನು ಕಡಿದಿಲ್ಲವೆಂದು, ಕೃಷ್ಣೇಗೌಡರ ಆನೆ ಮುರಿದು ಬೀಳಿಸಿದ್ದೆಂದು ಹಳೆಯ ಒಂದು ಪ್ರವರವನ್ನು ಪುನರಾವರ್ತನೆ ಮಾಡ್ತಾನೆ. ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರೋದನ್ನು ನೋಡಿ ನಾಗರಾಜ ಹಂಗಂತ ಹೇಳಿಕೆ ಬರ್ಕೊಡ್ತೀಯಾ ಅಂತ ಮೇಲಿನ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ, ಸರ್ಕಾರಿ ಇಲಾಖೆಗಳಲ್ಲಿ ದೂರುಗಳೇನೇ ಇದ್ರೂ ಲಿಖಿತವಾಗಿ ಇರಬೇಕು, ಬರೀ ಬಾಯಿ ಮಾತಿಗೆ ಅರ್ಥ ಇರೋದಿಲ್ಲ ಅನ್ನೋದು ಈ ಮಾತಿನ ಸ್ವಾರಸ್ಯ. ಪ್ರಶ್ನೆ 36, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗಿದೆಯಲ್ಲ. ಆಯ್ಕೆ ಸೇಮ್ ಇದೆ. ಮುಂದೆ ಹೋಗೋಣ. ಈ ಮಾತನ್ನು ಲೈನ್ಮನ್ ಶಂಕರಪ್ಪ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುವಿನ ಹತ್ರ ಹೇಳ್ತಾನೆ. ಟೆಲಿಫೋನ್ ಲೈನ್ ಸರ್ ಮಾಡೋದಕ್ಕೆ ಹೋದಂತಹ ತಿಪ್ಪಣ್ಣ ಯಾವುದೇ ಸುದ್ದಿ ಇಲ್ಲದೆ ಇದ್ದಾಗ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನು ಶೆಪ್ಪಿಸ್ತಾ ಅಂದರೆ ಬೈತಾ ಲೈನ್ಮನ್ ಶಂಕರಪ್ಪನನ್ನು ಕರ್ಕೊಂಡು ನುಗ್ಗೇಹಳ್ಳಿ ಲೈನ್ ನೋಡ್ತಾ ಹೋಗ್ತಾನೆ. ಅಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದಂಥ 17ನೇ ಕಂಬದ ಮೇಲೆ ಕುಳಿತಿದ್ದಂತಹ ತಿಪ್ಪಣ್ಣ ಕೂಗಿದ್ರು ಕರೆದ್ರು ಮಾತಾಡದೇ ಇದ್ದಾಗ ಶಂಕರಪ್ಪ ಆತನನ್ನು ನೋಡಿ ಕೈಯಲ್ಲಿದ್ದ ತಂತಿ ಮೇಲಿಂದ ಆಫೀಸಿಗೆ ಮಾತಾಡ್ತಕ್ಕಂಥ ಫೋನ್ನ ಕೆಳಗಿಡ್ತಾ, ಏನು ಸಾರು ಇದು, ಏನಾಯಿತು ಇವನಿಗೆ ಎನ್ನುತ್ತಾ ತನ್ನ ಇಂಜಿನಿಯರ್ ರಮೇಶ್ ಬಾಬುವನ್ನು ನೋಡಿ ಮೇಲಿನಂತೆ ಹೇಳ್ತಾನೆ. ಇಲ್ಲಿ ಶಂಕರಪ್ಪನ ಕಾತುರ ಮತ್ತು ಕಳವಳ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. 5-6 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿ. ಬಸವಣ್ಣನವರ ವಚನಗಳಿಂದ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಅಂತ ಅಂದಾಗ ಕೈಯಲ್ಲಿ ಹಣದ ರೇಖೆ ಇದ್ರೂ
ಆಯುಷ್ಯನ ರೇಖೆ ಇಲ್ಲದೆ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಹೇಡಿ ಕೈಯಲ್ಲಿ ಚಂದ್ರ ಇದ್ದರೆ ಏನು ಪ್ರಯೋಜನ ಇಲ್ಲ. ಕುರುಡನ ಕೈಗೆ ಕನ್ನಡಿ ಕೊಟ್ಟರೆ ಏನು ಪ್ರಯೋಜನ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಏನು ಪ್ರಯೋಜನ. ಹಾಗೆಯೇ ಶಿವನನ್ನು ಒಲಿಸಿಕೊಳ್ಳುವಂತಹ ದಾರಿನೇ ಗೊತ್ತಿಲ್ಲದಿರೋನ ಕೈಯಲ್ಲಿ ಲಿಂಗವಿದ್ದರೂ ಏನು ಪ್ರಯೋಜನ ಇಲ್ಲ, ಅದು ನಿರರ್ಥಕ ಅನಿಸ್ಕೊಳ್ಳುತ್ತೆ ಅಂತ ಬಸವಣ್ಣನವರು ಹೇಳಿದಾರಲ್ವ. ಆ ವಿಚಾರಗಳನ್ನೆಲ್ಲನೂ ವಿವರಣಾತ್ಮಕವಾಗಿ ಬರೀಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡಂತಹ ಬಗೆಯನ್ನು ವಿವರಿಸಿ ಅಂತಂದರೆ, ದ್ರೌಪದಿ ತುಂಬಿದ ಸಭೆಯಲ್ಲಿ ಕೀಚಕನಿಂದ ಅವಮಾನಿತಳಾಗ್ತಾಳೆ. ಇರುವ 5 ಜನ ಪತಿಗಳಲ್ಲಿ ಯಾರಿಗೆ ಹೇಳಲಿ ಅಂತ ಆಕೆ ವಿವೇಚನೆಯನ್ನು ಮಾಡ್ತಾ ಭೀಮನೇ ಸರಿಯಾದವನು ಅಂತ ಅಂದ್ಕೊಂಡು ಆತ ಮಲಗಿದ್ದಂತಹ ಅಡುಗೆ ಮನೆಗೆ ಹೋಗ್ತಾಳೆ. ಅಲ್ಲಿ ಮೆಲ್ಲನೆ ಮುಸುಕನ್ನು ಸರಿಸಿ ಗಲ್ಲವನ್ನು ಹಿಡಿದು ಅಲುಗಾಡಿಸ್ತಾಳೆ. ಭೀಮ ಎದ್ದು ಕೂತ್ಕೊತಾನೆ. ಈ ಕತ್ಲಲ್ಲಿ ಏನಕ್ಕೆ ಬಂದೆ, ಮುಖದಲ್ಲಿ ಏನೋ ಗೊಂದಲ ಕಾಣಿಸ್ತಾ ಇದೆಯಲ್ಲ, ಬೇಗ ಹೇಳು, ಯಾರಾದರೂ ನೋಡಿದ್ರೆ ಮತ್ತೆ ನಮ್ಮ ಕೆಲಸ ಎಲ್ಲ ಹಾಳಾಗೋಗುತ್ತೆ ಅಂತ ಹೇಳ್ತಾನೆ. ಆವಾಗ ಅವಳು, ನಿನಗೆ ಗೊತ್ತಿಲ್ಲದಿರೋ ವಿಷಯ ಏನಿದೆ, ತುಂಬಿದ ಸಭೆಯಲ್ಲಿ ನೆನ್ನೆ ನೀನೂ ಇದೆಯಲ್ಲ, ನಿನ್ನ ಮುಂದೆನೇ ಆ ಕೀಚಕ ಅನ್ನೋ ಕುನ್ನಿ ನನ್ನನ್ನು ಒದ್ದ. ನೀವು ಇಂಥ ವೀರ ಶೂರರಾದ ಪತಿಗಳು ಇದ್ದರೂ ಸಹಿತ ನನಗಿಂತ ದುರವಸ್ಥೆ ಬಂದಿದೆ, ಇದು ಸರಿನಾ? ಅವನು ನನ್ನ ಹಿಂದೆ ಬಿದ್ದುಬಿಟ್ಟಿದ್ದಾನೆ, ನಾನಂತೂ ಬದುಕೋದಿಲ್ಲ, ನಾನು ಸತ್ತರೆ ಆ ಕರ್ಮಫಲ, ಆ ಪಾತಕ ನಿನ್ನನ್ನು ತಟ್ಟುತ್ತೆ ಅಂತ ಹೇಳಿದಾಗ ಭೀಮನಿಗೆ ಸಿಟ್ಟು ಬರುತ್ತೆ. ಉಳಿದ ಗಂಡಂದ್ರೆಲ್ಲ ನನ್ನನ್ನು ಪ್ರೀತಿಸೋದಕ್ಕೆ ಮಾತ್ರ ಓಡೋಡಿ ಬರ್ತಾರೆ, ಆದರೆ ಮರ್ಯಾದೆ ಪ್ರಶ್ನೆ ಬಂದಾಗ ಅಲ್ಲಿಂದ ಜಾರ್ಕೊಳ್ತಾರೆ. ನಿನ್ನನ್ನು ಬಿಟ್ಟು ಉಳಿದವ್ರಿಗೆ ಯಾರಿಗೂ ಸೇಡ್ ತಿರ್ಸ್ಕೊಳ್ಳೋ ಶಕ್ತಿ ಇಲ್ಲ. ಈ ಸಮಯದಲ್ಲಿ ನೀನು ನನ್ನನ್ನು ಪ್ರೀತಿಯಿಂದ ನೋಡು, ಮನಸ್ಸಿನ ಶಾಂತ ಸ್ವಭಾವವನ್ನು ದೂರ ಬಿಟ್ಟು ಆ ದುಷ್ಟನನ್ನು ಕೊಂದು ಅವನಿಗೊಂದು ಗತಿ ಕಾಣಿಸು ಅಂತ ಕೈ ಮುಗಿದು ಬೇಡ್ಕೊಳ್ತಾಳೆ. ಆ ಒಂದು ವಿಚಾರವನ್ನು ನೀವು ಬರೀಬೇಕು. ಪ್ರಶ್ನೆ 39, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅಂತ ಅಂದಾಗ, ಮಗು ಹುಟ್ಟಿದ್ದು, ಬೆಳೆದದ್ದು, ಕಂಡದ್ದು, ಕುಡಿದದ್ದು, ಕಲಿತದ್ದು, ವಿದ್ಯೆ, ಇಷ್ಟು ವಿಚಾರವನ್ನು ನೀವು ಬರೀಬೇಕು ನೋಡಿ. ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, ಉತ್ತರನ ಗಮನಿಸ್ಕೊಳ್ಳಿ. 40ನೇ ಪ್ರಶ್ನೆ ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ 3 ಪ್ರಶ್ನೆ ಇರುತ್ತೆ ನೋಡಿ. ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ನೋಡೋಣ. ಕರುಣಿಸುವಡೆ ಎನಗೆ ದಶಕಂದರ ಧುರದೊಳ್ ರಘುತನೂಜನ ಆಯುಃ ಪ್ರಾಣಂ ಬರೆಗಂ ಬಾರದಿರ್ ಎನ್ನುತ್ತಂ ಧರಿತ್ರಿಯೊಳ್ ಮಯ್ಯನೊಕ್ಕು ಮೂರ್ಛೆಗೆ ಸಂದಳ್. ಇಲ್ಲಿ ದಶಕಂದರ ಅಂತ ಅಂದರೆ ರಾವಣ. ಸೀತೆಯು ರಾವಣನನ್ನು ಏನಂತ ಬೇಡ್ಕೊಂಡ್ಲು ಅಂದರೆ, ರಾಮನ ಆಯಸ್ಸು ಪ್ರಾಣ ಇರೋವರೆಗೂ ಈ ಕಡೆ ಬರಬೇಡ ಅಂತ ಬೇಡ್ಕೊಳ್ತಾಳೆ. ಸೀತೆ ಏಕೆ ಮೂರ್ಛೆ ಹೋದಳು ಅಂತಂದರೆ, ರಾವಣ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸುದ್ದಿ ತಿಳಿದ ಸೀತೆ, ರಾವಣ ರಾಮ ಲಕ್ಷ್ಮಣರ ಪ್ರಾಣಕ್ಕೆ ಅಪಾಯ ಮಾಡುವನೋ ಎಂಬ ಭಯದಿಂದ ಮೂರ್ಛೆ ಹೋಗ್ತಾಳೆ. ವಿದ್ಯಾರ್ಥಿಗಳೇ, ಗದ್ಯ ಭಾಗದಲ್ಲಿ ಒಂದು ಪ್ರಶ್ನೆಗೆ ನೀವು ಉತ್ತರ ಬರೀಬೇಕು ನೋಡಿ. ಇಲ್ಲಿ 2 ಪ್ರಶ್ನೆ ಇದೆ, ಯಾವುದಾದ್ರೂ ಒಂದಕ್ಕೆ ನೀವು ಉತ್ತರ ಬರೀಬೇಕು. ವಾಲ್ಪರೈಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಅಂತಂದರೆ ನೋಡಿ, ಇಷ್ಟು ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಹಾಗೆಯೇ ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು. ಇಲ್ಲಿ 2 ಪ್ರಶ್ನೆ ಇದೆ, ಅವುಗಳನ್ನ ನೋಡಿಕೊಂಡು ಸ್ವಲ್ಪ ಉತ್ತರ ಹೆಚ್ಚಾಗೇ ಇರುತ್ತೆ, ಈ ರೀತಿ ಬರಿಬೇಕಾಗುತ್ತೆ. ಈ ರೀತಿ ಹೆಚ್ಚಾಗಿರೋ ಉತ್ತರಗಳನ್ನು ಆಯ್ಕೆ ಮಾಡಿಕೊಂಡು ಬರೀರಿ, ಆಗ ನಿಮಗೆ ಹೆಚ್ಚು ಅಂಕಗಳು ಸಿಗ್ತವೆ. ದೀರ್ಘಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಆನೆ ರಹಮಾನ್ ಅಂಗಡಿ ಬೀಳಿಸಿದ ಸಂದರ್ಭವನ್ನು ವಿವರಿಸಿ ಅಂದಾಗ ನೋಡಿ, ಇಲ್ಲಿದೆ, ಈ ಉತ್ತರವನ್ನು ಬರೀಬೇಕು, ನೀವು ನೋಡ್ಕೊಳ್ಳಿ. ಇನ್ನೊಂದು ಪ್ರಶ್ನೆ, ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ಅಂದಾಗ ನೋಡಿ, ಜನಗಳು ಏನೇನಂತ ಮಾತಾಡ್ಕೊಳ್ತಾ ಇದ್ರು ಅಂತ ಬರುತ್ತೆ ಅಲ್ವಾ ಪಠ್ಯಪುಸ್ತಕದಲ್ಲಿ, ಅದನ್ನೆಲ್ಲ ಈ ರೀತಿ ಪಾಯಿಂಟ್ಸ್ ಥರ ಬರಿಬೋದು ಅಥವಾ ಒಟ್ಟಾಗಿ ಉತ್ತರ ಥರನೇ ಬರಿಬೋದು. ಈಗ ಭಾಷಾಭ್ಯಾಸವನ್ನು ನೋಡೋಣ. ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸುತ ಅಂದರೆ ಮಗ, ಪುತ್ರ, ತನುಜ. ಬಂಗಾರ, ಸುವರ್ಣ, ಹೊನ್ನು, ಹೇಮ, ಕನಕ. ನಂಜು ಅಂದರೆ ವಿಷ, ಪಾಷಾಣ. ಗುಣವಾಚಕಗಳನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ದುರ್ಗಂಧ, ದುರ್ ಅಥವಾ ಕೆಟ್ಟ ಅಂತಲೂ ಬರೀಬೋದು. ಕ್ರೂರ ಕರ್ಮ, ಕ್ರೂರ. ಗಟ್ಟಿಪಾದ, ಗಟ್ಟಿ. ಧಾತುರೂಪಗಳನ್ನು ಬರೆಯೋದಕ್ಕೆ ಕೇಳಿದ್ದಾರೆ ನೋಡಿ. ತೂಗಿದನು, ತೂಗು. ಕೊಟ್ಟರು, ಕೊಡು. ಓದಿದನು, ಓದು. ನೋಡಿ, ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯೋದಕ್ಕೆ ಕೇಳಿದಾರಲ್ವಾ, ನೋಡಿ ಈ ರೀತಿ ಸ್ವಂತ ವಾಕ್ಯದಲ್ಲಿ ಬಳಸಿ ನೀವು ಬರೀಬೇಕು. ವಿಭಕ್ತಿ ಪ್ರತ್ಯಯಗಳನ್ನು ನೋಡಿ. ಬಸಲಿಂಗನಿಗೆ ಗೆ ಚತುರ್ಥಿ,
ಗದ್ಯದೊಳ್ ಒಳ್ ಸಪ್ತಮಿ ವಿಭಕ್ತಿ, ಮಂತ್ರಿಯು ಉ ಪ್ರಥಮ ವಿಭಕ್ತಿ. ತತ್ಸಮ ರೂಪ ಬರೆಯೋಕ್ಕೆ ಕೇಳಿದ್ದಾರೆ. ಜಸ ಯಶ, ಪರಿಕಿಸು ಪರೀಕ್ಷಿಸು, ಸಕ್ಕದ ಸಂಸ್ಕೃತ. ವಿದ್ಯಾರ್ಥಿಗಳೇ, ಯಾವುದಾದ್ರೂ ಒಂದು ಪ್ರಬಂಧವನ್ನು ಬರೀಬೇಕು ನೀವು. ಸಾಮಾಜಿಕ ಜಾಲತಾಣಗಳು ಮತ್ತು ಅವುಗಳ ಪರಿಣಾಮಗಳು ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ ಸಾಮಾಜಿಕ ಜಾಲತಾಣಗಳು ಅಂತಂದರೆ ಯಾವ್ದ್ಯಾವುದು ಅಂತ. ನೋಡಿ, ಈ ರೀತಿ ಮೊದಲನೇ ಪ್ಯಾರಾ ಪೀಠಿಕೆ ಬರೀಬೇಕು 1 ಅಂಕಕ್ಕೆ. ಆಮೇಲೆ ವಿಷಯದ ವಿವರಣೆ. ವಿಷಯದ ವಿವರಣೆಯಲ್ಲಿ ನೋಡಿ ಸಾಕಷ್ಟು ವಿಚಾರಗಳನ್ನು ನೀವು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಬರೀಬೇಕು. ಇದಕ್ಕೆ 2 ಅಂಕ ಇರುತ್ತೆ. ಕೊನೆಗೆ ಉಪಸಂಹಾರ 1 ಅಂಕ ಇರುತ್ತೆ. ಹೀಗೆ ಇದನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಇದೆ, ಯೋಗಾಭ್ಯಾಸದ ಪ್ರಯೋಜನಗಳು. ಇದು ನಿಮಗೆ ಪೀಠಿಕೆ 1 ಅಂಕಕ್ಕೆ. ಇದಾದ ಮೇಲೆ ವಿಷಯದ ವಿವರಣೆ ಬರ್ತಾ ಇದೆ ನೋಡಿ, ಯೋಗದಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ಅನ್ನೋದು. ಕೊನೆಯಲ್ಲಿ ಉಪಸಂಹಾರ 1 ಅಂಕಕ್ಕಿರುತ್ತೆ. ಹಾಗೆಯೇ ಪತ್ರಲೇಖನ ನೋಡಿ, ಇದು ಖಾಸಗಿ ಪತ್ರ. ಶ್ರೀ ಕ್ಷೇಮ ಬರೀಬೇಕು, ದಿನಾಂಕ, ಅದರ ಕೆಳಗಡೆನೆ ಇವರಿಂದ ವಿಳಾಸ ಇರಬೇಕು. ಪ್ರೀತಿಯ ಗೆಳೆಯ ಗೆಳತಿಗೆ ಅಂತ ಬರೀಬೇಕು. ಪತ್ರದ ಒಡಲು ಬರೀಬೇಕು, ಅಂದರೆ ಕೊಟ್ಟಿರೋ ಕಾರಣವನ್ನು ನೀವು ವಿವರಿಸಿ ಬರೀಬೇಕು. ಕೊನೆಯಲ್ಲಿ ವಂದನೆಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಗೆಳೆಯ ಅಥವಾ ಗೆಳತಿ, ಸಹಿ ಇರಬೇಕು, ಹೆಸರಿರಬೇಕು. ಇಲ್ಲಿ ನಾನು ಗೆಳೆಯ ಗೆಳತಿ ಎರಡನ್ನೂ ಕೊಟ್ಟಿದ್ದೀನಿ. ನೀವು ಯಾವುದಾದ್ರೂ ಒಂದನ್ನು ಬರೀರಿ, ಹೆಸರು ಹಾಗೆಯೇ ಯಾವುದಾದ್ರೂ ಒಂದನ್ನು ಬರೀರಿ. ಎಡಭಾಗದಲ್ಲಿ ಹೊರ ವಿಳಾಸ ಸಂಪೂರ್ಣವಾಗಿರಬೇಕು. ಮತ್ತು ಇನ್ನೊಂದು ಪತ್ರ ಇದೆ, ಇದು ವ್ಯಾವಹಾರಿಕ ಪತ್ರ. ನೋಡಿ, ಇದನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನನ್ನ ಪ್ರಕಾರ ನೀವು ಇದನ್ನು ಬರೆದ್ರೆ ಉತ್ತಮ. ಯಾಕೆ ಅಂತಂದರೆ ಇದರಲ್ಲಿ ಜಾಸ್ತಿ ಹಂತಗಳಿರೋದಿಲ್ಲ, ಬೇಗನೆ ಬರಿಬೋದು. ದಿನಾಂಕ ಬರಿಬೇಕು ಬಲಭಾಗದಲ್ಲಿ. ಈ ಕಡೆ ಇವರಿಂದ, ಇವರಿಗೆ, ಮಾನ್ಯರೇ, ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ, ಪತ್ರದ ಒಡಲು. ಕೊನೆಯಲ್ಲಿ ಧನ್ಯವಾದಗಳು. ಬಲಭಾಗದಲ್ಲಿ ಇಂತಿ ತಮ್ಮ ವಿಶ್ವಾಸಿ, ಸಹಿ, ಹೆಸರು. ಇಷ್ಟೇ ನೋಡಿ, ಇಷ್ಟನ್ನು ಬರೆದು ಮುಗಿಸ್ಬೋದು. ಇದಕ್ಕೆ 4 ಅಂಕ ಇರುತ್ತೆ. ಹಾಗಾಗಿ ಇದೇ ಪತ್ರವನ್ನು ನೀವು ಬರೀರಿ. ಇನ್ನೇನಾದರೂ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಡೌಟ್ಸು, ಅನುಮಾನಗಳಿದ್ದರೆ ನೀವು ಕಮೆಂಟ್ ಮೂಲಕ ಕೇಳ್ಬೋದು, ನಾನು ಉತ್ತರ ಕೊಡ್ತೀನಿ. ಧನ್ಯವಾದಗಳು.